ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. 12 ಗಂಟೆ ಅಷ್ಟೊತ್ತಿಗೆ ಸ್ನಾನ ಎಲ್ಲ ಮುಗಿಸಿ ಸೀರೆಯನ್ನು ಉಟ್ಕೊಂಡು ಬಂದು ನಾನು ಕೂಡ ತಾಯಿಗೆ ಅಲಂಕಾರ ಮಾಡಲಿಕ್ಕೆ ತಯಾರಿ ಮಾಡ್ಕೊತಿದ್ದೆ. ಹಿಂದಿನ ವಿಡಿಯೋದಲ್ಲಿ ತೋರಿಸಿರೋ ಥರ ಹಿಂದಿನ ದಿನ ಏನೇನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದ್ರ ಮುಂದಿನ ಭಾಗನೇ ಇದು. ಮೊದಲಿಗೆ ಪೀಠದ ಮೇಲೆ ಅಷ್ಟದಳ ರಂಗೋಲಿನ ಹಾಕ್ಕೊಂಡು ನಂತರ ಒಂದು ಪ್ಲೇಟ್ನಲ್ಲಿ ಅಕ್ಕಿನ ತಗೊಂಡು ಕುಬೇರ ಯಂತ್ರನ ಬರೆದು ಅದಕ್ಕೆ ಅರಿಶಿನ, ಅಕ್ಷತೆ ಮತ್ತು ಕುಂಕುಮನ ಹಾಕಿ ಬಿಂದಿಗೆನ ಇಟ್ಟು ಪೂಜೆ ಮಾಡಿಕೊಂಡೆ. ಯಾವತ್ತೂ ನಾವು ಸೀರೆ ಉಡಿಸ್ಬೇಕಾದ್ರೆ ಏಕವಸ್ತ್ರ ಮಾಡಿ ತಾಯಿನ ಕೂರಿಸ್ಬಾರ್ದು. ಅದಕ್ಕೋಸ್ಕರ ಬ್ಲೌಸ್ ಪೀಸ್ನಂತೂ ಕಡ್ಡಾಯವಾಗಿ ಇಟ್ಟೇಬೇಕು. ಹಾಗಾಗಿ ಮೊದಲು ಬಿಂದಿಗೆಗೆ ಬ್ಲೌಸ್ ಪೀಸ್ನ ಸುತ್ತಬಿಟ್ಟು ನಂತರ ನಾನು ಸೀರೆನ ಪ್ಲೇಟಿಂಗ್ ಮಾಡಿ ಉಡಿಸ್ತಾ ಇದ್ದೀನಿ. ಯಾಕೆಂದರೆ ನಿನ್ನೆ ಪ್ಲೇಟಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಬಟ್ ಅದು ಯಾಕೋ ಸರಿ ಬರಲಿಲ್ಲ. ಹಾಗಾಗಿ ಮತ್ತೆ ಬಿಚ್ಚಿ ಮತ್ತೆ ಇನ್ನೂ ಒಂದು ಸಲ ನಾನು ಪ್ಲೇಟಿಂಗ್ನ ಮಾಡಿಕೊಂಡೆ. ಅದೇನು ಗಾಬರಿಲೋ ಏನೋ ಗೊತ್ತಿಲ್ಲ, ಎಲ್ಲ ಉಲ್ಟಾ ಪಲ್ಟಾ ಆಗೋಗಿತ್ತು. ಫೈನಲಿ ಈ ಥರ ಸೀರೆನ ಉಡಿಸಿ ರೆಡಿ ಮಾಡಿಕೊಂಡು ಎಲ್ಲನೂ ಆಲ್ರೆಡಿ ನಾನು ಒಡವೆಗಳ್ನೆಲ್ಲ ಹಾಕಾದ್ಮೇಲೆ ಇನ್ನೇನು ಹೂವು ಹಾಕಬೇಕಿತ್ತು. ಆವಾಗ ನನಗೆ ಜ್ಞಾಪನಕ್ಕೆ ಬಂತು, ಇದು ಈ ಥರ ಅಲ್ಲ, ನಾನು ಮುಂದಗಡೆಗೆ ಇಡಬೇಕಿತ್ತು ಕೋಲು. ಆವಾಗ ಸ್ವಲ್ಪ ತಾಯಿ ಚೆನ್ನಾಗಿ ಕಾಣಿಸ್ತಿದ್ಲು ಅಂತ ಅಂದ್ಕೊಂಡು ಮತ್ತೆ ಎಲ್ಲನೂ ರಿಮೂವ್ ಮಾಡಿ ಮತ್ತೆ ಮೊದಲಿಂದ ಮತ್ತೆ ಸೀರೆನ ಉಡಿಸಿ ನಾನು ಮುಂದಗಡೆಗೆ ಕೋಲು ಬರೋ ಥರ ಬಿಂದಿಗೆನ ತಿರುಗಿಸ್ಕೊಂಡು ನಂತರ ನಾನು ಮತ್ತೆ ಸೀರೆ ಉಡಿಸಿ ಮತ್ತು ತಾಯಿಗೆ ಅಂತ ಎತ್ತಿಟ್ಟಿದ್ದ ಅಲಂಕಾರದ ವಸ್ತುಗಳ್ನೆಲ್ಲ ನಾನು ಹಾಕಿ ಆಮೇಲೆ ನೆಕ್ಸ್ಟು ನಾನು ಹೂವುಗಳ್ನೆಲ್ಲ ಹಾಕೋದಕ್ಕೆ ತಯಾರಿ ಮಾಡಿಕೊಂಡೆ. ಜ್ಯುವೆಲರೀಸ್ನ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಹೊಸ್ದಾಗಿ ತೊಗೊಂಡಿದ್ದು. ನಾನು ಯಾರನ್ನೂ ಯೂಸ್ ಮಾಡಿದ್ದನ್ನ ನಾನಿಲ್ಲಿ ಹಾಕ್ಕೊಂಡಿಲ್ಲ. ಅಕಸ್ಮಾತ್ ನೀವೇನಾದ್ರು ಯೂಸ್ ಮಾಡಿರೋದನ್ನ ಹಾಕೋತಾ ಇದ್ದೀರಾ ಅಂದರೆ ಒಂದು ಸಲ ಹಾಲಿನಲ್ಲಿ ಹಾಗೆ ನೀರಿನಲ್ಲಿ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. ನಮ್ಮ ಮೈ ಮೇಲೆ ಹಾಕಿರೋ ಮೈಲಿಗೆ ವಸ್ತುಗಳ್ನೆಲ್ಲ ಹಾಕೋದು ಬೇಡ ಅಂತ ಅಷ್ಟೇ. ಅವತ್ತು ಅದು ಅಲ್ಲದೆ ಕರೆಂಟ್ ಬೇರೆ ಇರಲಿಲ್ಲ. ಅದೇಂತಕ್ಕೆ ಆ ಥರ ಕರೆಂಟ್ ತೆಗ್ದಿದ್ದ ಅಂತಲೇ ಗೊತ್ತಾಗಲಿಲ್ಲ. ನೆಕ್ಸ್ಟ್ ಇನ್ನು 8 o'clockವರೆಗೂ ಕರೆಂಟೇ ಇರಲಿಲ್ಲ ನಮ್ಮ ಮನೇಲಂತೂ. ಇಷ್ಟು ಒಡವೆ ಎಲ್ಲ ಹಾಕಿದ್ಮೇಲೆ ಮೊದಲು ಕಾಯಿನ ಇಟ್ಕೊಬಿಡೋಣ ಅಂದ್ಬಿಟ್ಟು ಆಲ್ರೆಡಿ ಕಳ್ಸೋಕ್ಕೆಲ್ಲ ವಸ್ತುಗಳನ್ನ ಹಾಕ್ಕೊಂಡಿದ್ದೆ. ಅದು ಕ್ಲಿಪ್ ಸ್ವಲ್ಪ ಮಿಸ್ ಆಗಿದೆ. ನಂತರ ಮುಖವಾಡ ಎಲ್ಲ ಇಟ್ಟು ಈ ರೀತಿ ಅಲಂಕಾರ ಮಾಡಿಕೊಂಡೆ. ಈ ಟೈಮಲ್ಲೇ ನಾನು ನೋಡಿದ್ದು ಈ ಥರ ಇದನ್ನೆಲ್ಲ ಹಾಕಿಲ್ಲ ಅಲ್ವಾ ನಾನು ಅನ್ನೋದು. ಹಿಂದಕ್ಕೂ ಅಂದರೆ ನಾನು ಹೂವಿನ ಹಾರ ಹಾಕ್ಬೇಕಾದ್ರೆ ಅದು ತುಂಬ ಹಿಂದೆ ಇರೋ ಥರ ಕಾಣಿಸ್ತಿತ್ತು. ಹಾಗಾಗಿ ಕೋಲನ್ನ ಮುಂದಕ್ಕೆ ಹಾಕ್ಕೊಂಡು ನಂತರ ನಾನು ರೆಡಿನ ಮಾಡಿಕೊಂಡೆ. ಈ ಹಾರ ಅಂತೂ ನನ್ನ ಕೈಯಾರೆ ನಾನೇ ಏರಿಸಿದ್ದು. ಆದರೆ ನನಗೆ ಬೇಕಾಗಿರೋಂಥ ಹೂವುಗಳು ಅಷ್ಟು ಕರೆಕ್ಟಾಗಿ ಸಿಗಲಿಲ್ಲ. ಹಾಗಾಗಿ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ನಾನು ಆ ಹೂವಿನ ಹಾರ ಏರಿಸಿದೆ. ನಾನು ಹೇಳ್ದಾಗೆ ಹೂವಿನ ಹಾರ ಹಾಕುವಾಗಲೇ ನನಗೆ ಗೊತ್ತಾಗಿದ್ದು ಕೋಲನ್ನ ಮುಂದೆ ಬರಬೇಕಿತ್ತಲ್ವ ಅಂತ. ನಂತರ ಹೂವೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಕಾಣಿಸ್ತು. ಮತ್ತೆ ಅದನ್ನೆಲ್ಲ ಮತ್ತೆ ಮೊದಲಿಂದ ಇಳಿಸಿ ಮತ್ತೆ ಸೀರೆ ಎಲ್ಲ ಮತ್ತೆ ಉಡಿಸಿ ನಾನು ಮಾಡಿದ್ದಾಯಿತು. ಯಾರು ಕಣ್ಣು ಬಿತ್ತೋ ಏನೋ ಗೊತ್ತಿಲ್ಲ, ಅದೇನೋ ಒಂದು ಸರಿನೇ ಬರಲಿಲ್ಲ. ಯಾಕೆಂದರೆ ಹಿಂದಿನ ದಿನವೇ ಬಂದು ಎಲ್ಲ ಆಲ್ರೆಡಿ ತಯಾರಿ ಮಾಡ್ಕೊಬಿಟ್ಟಿದ್ಯಾ ಅಂತ ಎಲ್ಲ ಬಂದು ಕೇಳ್ತಿದ್ರು. ಹಾಗಾಗಿ ಸ್ವಲ್ಪ ಬೇಜಾರಾಯ್ತು ಅಷ್ಟೇನೆ. ಏಕೆಂದರೆ ಅಷ್ಟೆಲ್ಲ ನಾನು ಅಷ್ಟು ಬೇಗ ತಯಾರಿ ಮಾಡಿಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದಕ್ಕೇ 2 hour ಆಗೋಯ್ತಲ್ಲ ಅನ್ನೋದೊಂದು ಸ್ವಲ್ಪ ಬೇಜಾರಾಗಿತ್ತು. ಕೊನೆಗೆ ಫೈನಲ್ ಲುಕ್ನ ನೋಡಿದ ಮೇಲೆ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಪರವಾಗಿಲ್ಲ, ಲೇಟಾಗಿ ಮಾಡಿದ್ರೂ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತು. ನಂತರ ರೆಡಿ ಮಾಡಿದ ತಕ್ಷಣ ನೆಕ್ಸ್ಟೇ ಮೊದಲು ಒಬ್ಬಟ್ಟನ್ನ ಮಾಡಿ ಎಡೆಗೆಲ್ಲ ಮಾಡ್ಕೊಬಿಡೋಣ ಅಂತ ಹೋದೆ. ಕರೆಂಟ್ ಬೇರೆ ಇರಲಿಲ್ಲ. ಹಂಗೂ ಟಾರ್ಚಲ್ಲೇ ಎಲ್ಲನೂ ಓಡಿಸಿದ್ದಾಯಿತು. ಒಂದು ಕಡೆ ಅನ್ನನ ಮಾಡ್ಕೊಂಡೆ, ಯಾಕೆಂದರೆ ಮೊಸರನ್ನ ಹಾಗೆ ಪುಳಿಯೋಗರೆ ಮಾಡಬೇಕಿತ್ತು. ಅದಕ್ಕೋಸ್ಕರ ಅನ್ನನ ಮಾಡಿಕೊಂಡು ಹಾಗೆ ಒಬ್ಬಟ್ಟನ್ನ ಕೂಡ ತೊಟ್ಟಿದೆ. ಒಬ್ಬಟ್ಟು ಕೂಡ ಸರಿಯಾಗಿ ಬರಲಿಲ್ಲ. ನಾನು ಫಸ್ಟ್ ಟೈಮ್ ಮಾಡಿದಾಗಲೇ ಒಬ್ಬಟ್ಟು ಎಷ್ಟೋ ಚೆನ್ನಾಗಿ ಬಂದಿತ್ತು. ಅದೇನೋ ಈ ಸಲ ಒಬ್ಬಟ್ಟು ಕೂಡ ಚೆನ್ನಾಗಿ ಬರಲಿಲ್ಲ. ನಾವು ಹೂರಣ ಮಾಡ್ಬೇಕಾರೆ ಅಥವಾ ಹಿಟ್ಟನ್ನ ಮಿದಿಬೇಕಾರೆ ಯಾರು ನೋಡಿ ಕಣ್ಣು ಹಾಕಿದರೆ ಅದಕ್ಕೆ ದೃಷ್ಟಿ ತೆಗಿಬೇಕು ಅಂತ ಅಮ್ಮ ಹೇಳಿದರು. ಬಟ್ ಆ ಟೈಮಲ್ಲಿ ನನಗೆ ಜ್ಞಾಪನಕ್ಕೆ ಬರಲಿಲ್ಲ. ದೃಷ್ಟಿ ತೆಗ್ದಾಕೋದು ನನಗೆ ಜ್ಞಾಪನಕ್ಕೆ ಬರಲಿಲ್ಲ. ಸ್ವಲ್ಪ ಶಾವಿಗೆ ಪಾಯಸನ ಕೂಡ ಮಾಡಿಕೊಂಡೆ. ನಂತರ ಬಾಗಿಲಿಗೆಲ್ಲ ನೀರು ಹಾಕಿ ಪೂಜೆ ಮುಗಿಸ್ಕೊಬಿಡೋಣ ಅಂದ್ಕೊಂಡು ಇನ್ನು ಹೀಗೆ ಇದ್ರೆ ಲೇಟ್ ಆಗುತ್ತೆ ಅಂದ್ಕೊಂಡು ಮುಂದೆ ತಟ್ಟೆ ಎಲ್ಲ ಜೋಡಿಸಿಟ್ಟು ಎಡೆನೆಲ್ಲ ರೆಡಿ ಮಾಡಿಕೊಂಡು ದೀಪ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಆಲ್ಮೋಸ್ಟ್ 5 ಗಂಟೆಗೆಲ್ಲ ನಾನು ಪೂಜೆ ಸ್ಟಾರ್ಟ್ ಮಾಡಿಕೊಂಡೇ ಬಿಟ್ಟೆ. ಕರೆಂಟ್ ಇಲ್ದಲೇ ಇರೋದಕ್ಕೆ ಈ ಥರ ಕಾಣಿಸ್ತಾ ಇದೆ. ಹಾಗೆ ಮನೆ ದೇವ್ರುಗಳಿಗೆಲ್ಲ ಪೂಜೆನ ಮಾಡಿಕೊಂಡು ವರಮಹಾಲಕ್ಷ್ಮಿ ಕೂಡ ನಾನು ಪೂಜೆನ ಮಾಡಿಕೊಂಡು ನನ್ನ ಬೇಡಿಕೆ ಏನಿದೆ ಅದನ್ನು ನಾನು ದೇವ್ರ ಮುಂದೆ ಇಟ್ಟೆ. ಪೂಜೆಗೆ 5 ಥರ ಇಟ್ಟಿದ್ದೆ ನಾನು. ಒಂದು ಒಬ್ಬಟ್ಟು ಮತ್ತು ಬೆಲ್ಲದನ್ನ, ಪುಳಿಯೋಗರೆ ಹಾಗೆ ಮೊಸರನ್ನ 5 ಥರ ಇಟ್ಕೊಂಡು ನಾನು ಪೂಜೆನ ಮಾಡಿಕೊಂಡೆ. ನೋಡಿ 6 ಗಂಟೆ ಅಷ್ಟರೊಳಗೆ ಪೂಜೆ ಎಲ್ಲ ಆಗೋಗಿತ್ತು. ನೆಕ್ಸ್ಟು ನಾನು ಕುಂಕುಮಾರ್ಚನೆನ ಮಾಡಿಕೊಂಡೆ. ಅಂದರೆ ದೇವಿದು ಸಹಸ್ರನಾಮಗಳನ್ನ ಹೇಳ್ತಾ ಒಂದೊಂದು ಚೂರು ಕುಂಕುಮನ ಎಲೆಗೆ ಹಾಕ್ಕೊಂಡು ದೇವಿನ
ಸ್ಮರಣೆ ಅದು ಹೇಗೆ ಮಾಡಿದೆ ಅಂತಲೇ ಗೊತ್ತಿಲ್ಲ. ಯಾಕೆಂದರೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿತ್ತು. ಏನೋ ತಲೆ ಎಲ್ಲ ಸುತ್ತದಾಗ ಆಗ್ತಿತ್ತು. ಯಾಕೆಂದರೆ ಒನ್ ಡೇ ಫುಲ್ ನಿದ್ದೆ ಇರಲಿವಲ್ಲ, ಅದಕ್ಕೋ ಏನೋ ಗೊತ್ತಿಲ್ಲ, ಫುಲ್ ತಲೆ ಸುತ್ತಿ ಅದು ಹೇಗೆ ಮಾಡಿ ಮುಗಿಸ್ದೆ ಅನ್ನೋದೇ ಗೊತ್ತಿಲ್ಲ. ಕೊನೆಗೂ 1000 ದೇವಿದು ಪೂರ್ತಿ ನಾಮ ಭಜನೆನ ಮಾಡಿಕೊಂಡು ಮುಗಿಸಿ ನಂತರ ಬಂದಿದ್ದವ್ರಿಗೆಲ್ಲನೂ ತಿಂಡಿ ಕೊಟ್ಟು ತಿಂಡಿ ಎಲ್ಲ ಮಾಡಿ ಮುಗಿಸಿದ್ಮೇಲೆ ನೋಡಿ ಬೆಳಗ್ಗೆ ಕರೆಂಟ್ ಬಂದಮೇಲೆ ನನ್ನ ದೇವ್ರ ಪೂಜೆದು ಈ ಥರ ಕಾಣಿಸ್ತಿತ್ತು. ನನಗೆ ಬೆಳಕಾಗೋವರೆಗೂ ನನಗೆ ಸಮಾಧಾನವೇ ಇರಲಿಲ್ಲ. ಯಾಕೆಂದರೆ ಕತ್ಲೊಳಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿರ್ಲಿಲ್ಲ ಅಲ್ವಾ, ಹಂಗಾಗಿ ನನಗೆ ಸಮಾಧಾನ ಅಂತೂ ಇರಲೇ ಇರಲಿಲ್ಲ. ಆಮೇಲೆ ನೋಡಿದ್ಮೇಲೆ ನನಗೆ ಖುಷಿಯಾಗಿದ್ದು.